ಈ ಬಾರಿಯ ದಸರಾ ಉದ್ಘಾಟನೆಗೆ ಬೂಕರ್ ಪ್ರಶಸ್ತಿ ವಿಜೇತೆ ಕೂಡ ಆಗಿರುವಂತಹ ಬಾನು ಮುಷ್ತಾಕ್ ಅವರನ್ನ ಆಹ್ವಾನ ಮಾಡಿರುವಂಥದ್ದು ಸಹಜವಾಗಿ ಪರ ವಿರೋಧದ ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ. ಇವತ್ತು ಈ ವಾದ ಪ್ರತಿವಾದ ಮತ್ತೊಂದು ಹಂತಕ್ಕೆ ಹೋಗಿದೆ. ಅದು ಆರ್ ಅಶೋಕ್ ಅವರು ಕೇಳಿರುವಂತ ಪ್ರಶ್ನೆಯಿಂದಾಗಿ. ಏನ್ ಪ್ರಶ್ನೆ? ಬಾನು ಮುಷ್ತಾಕ್ ಅವರು ದನದ ಮಾಂಸ ತಿಂತಾರೆ, ಅಂತವರು ನಂದಿ ಪೂಜೆ ಮಾಡಕ್ ಹೆಂಗ್ ಸಾಧ್ಯ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಹಜವಾಗಿ ಇದು ಬಹಳ ಟೀಕೆಗೂ ಕೂಡ ಗುರಿಯಾಗಿದೆ. ಕೆಲವರು ಇದನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ ಕೂಡ. ಇನ್ನು ಮುಂದುವರೆದ ಭಾಗವಾಗಿ ಜಿಲ್ಲಾಧಿಕಾರಿಗಳಿಗೂ ಕೂಡ ಇವತ್ತು ಕೆಲ ಹಿಂದೂ ಪರ ಸಂಘಟನೆಗಳು ಹೋಗಿ ಅವರಿಗೊಂದು ಪತ್ರದ ಮುಖೇನವಾಗಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಬಾನು ಮುಷ್ತಾಕ್ ಅವರನ್ನ ಯಾವುದೇ ಕಾರಣಕ್ಕೂ ದಸರಾ ಉದ್ಘಾಟನೆಗಾಗಿ ಅವ್ರಿಗೆ ಆಹ್ವಾನ ಕೊಡಬಾರ್ದು ಅಥವಾ ಅವ್ರನ್ನ ನೇಮಿಸಬಾರ್ದು ಅನ್ನುವಂಥ ವಿಚಾರವಾಗಿ. ಮತ್ತೊಂದು ಕಡೆ ಪ್ರತಾಪ್ ಸಿಂಹ ಸೇರಿದಂತೆ ಯದುವೀರ್ ಅವರು ಕೂಡ ಮೊನ್ನೆ ಎಲ್ಲೋ ಒಂದ್ ಕಡೆ ಯದುವೀರ್ ಅವರು ನಂಬಿಕೆಗಳನ್ನ ನಂಬಿ ಬಂದ್ರೆ ಅದಕ್ಕೆ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಂಥವ್ರು ಇವತ್ತೊಂದು ರೀತಿ ಉಲ್ಟಾ ಹೊಡೆದಂತ ರೀತಿಯಾದಂಥ ಸ್ಟೇಟ್ಮೆಂಟ್ ಅನ್ನ ಯದುವೀರ್ ಕೂಡ ಮಾಡ್ತಾ ಇದ್ದಾರೆ. ಸಂಸದ ಯದುವೀರ್ ಅವರು. ಬನ್ನಿ, ಈ ವಿಚಾರವಾಗಿ ಏನೇನು ಪರ ವಿರೋಧದ ಚರ್ಚೆ ನಡೀತಾ ಇದೆ, ಇವತ್ತು ಯಾವ ಕಡೆಗೆ ಹೋಗ್ತಾ ಇದೆ ಈ ಚರ್ಚೆ, ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬ. ಆ ಧರ್ಮವನ್ನು ಆಚರಣೆ ಮಾಡದವರು ಅದನ್ನು ಉದ್ಘಾಟನೆ ಮಾಡುವಂಥದ್ದು ಹಿಂದೂ ಧರ್ಮದ ಮೇಲೆ ನೇರ ಪ್ರಹಾರ. ಕನ್ನಡವನ್ನ ಕನ್ನಡ ಭುವನೇಶ್ವರಿಯಾಗಿ ಮಾಡ್ಬಿಟ್ರಿ. ಅರಿಶಿನ ಕುಂಕುಮದಲ್ಲಿ ಆಕೆಯನ್ನ ಲೇಪಿತಳನ್ನಾಗಿ ಮಾಡ್ಬಿಟ್ಟು ಮಂದಾಸನದ ಮೇಲೆ ಕೂರಿಸ್ಬಿಟ್ರಿ. ನಾನು ಎಲ್ಲಿ ನಿಲ್ಲಬೇಕು? ನಾನು ಏನನ್ನ ನೋಡ್ಬೇಕು? ನಾನು ಹೇಗೆ ಇನ್ವಾಲ್ವ್ ಆಗ್ಬೇಕು? ನಮ್ಮ ಅರಿಶಿನ ಕುಂಕುಮದ ಬಗ್ಗೆ ತಾತ್ಸಾರ ಭಾವನೆ ಇಟ್ಕೊಂಡು ನಮ್ಮ ಬೆಟ್ಟಕ್ಕೆ ಹೇಗೆ ಬರ್ತೀರಿ ನೀವು? ನಮ್ಮ ವಿರೋಧ ಇರುತ್ತೆ ಯಾವಾಗ್ಲೂ ಸಹ. ಈ ಬಾನು ಮುಸ್ತಾಕ್ ಅವರು ಹಸುವಿನ ಮಾಂಸವನ್ನ ತಿಂತಾರೆ. ಗೋ ಪೂಜೆ ಮಾಡೋದು ಹೆಂಗ್ ಮಾಡಕ್ತಾರೆ ಅವರು? ನಂದಿ ಪೂಜೆನ ಹೆಂಗ್ ಮಾಡ್ತಾರೆ? ಅಂತವ್ರು ಬಂದು ಉದ್ಘಾಟನೆ ಮಾಡುವಂಥದ್ದು ಅಪಚಾರ. ದಸರಾ ದಂಗಲ್. ರಾಜ್ಯ ರಾಜಕಾರಣದಲ್ಲಿ ಮೈಸೂರು ದಸರಾದ ದಂಗಲ್ ನಡೀತಿದೆ. ಬಾನು ಮುಸ್ತಾಕ್ ನಾಡಹಬ್ಬ ಉದ್ಘಾಟನೆ ಮಾಡ್ತಿರೋದರ ವಿರುದ್ಧ ಬಿಜೆಪಿ ಸಮರ ಸಾರಿದೆ. ಹಿಂದೂ ಧಾರ್ಮಿಕ ಆಚರಣೆ ಒಪ್ಪಿ ಬರೋದಾದ್ರೆ ಸ್ವಾಗತ ಅನ್ನೋ ಪಟ್ಟನ್ನ ಬಿಗಿ ಹಿಡಿದಿದೆ. ದಸರಾ ಹತ್ತಿರ ಬರ್ತಾ ಇದ್ದಂತೆ ಪರ ವಿರೋಧದ ಚರ್ಚೆಯು ತೀವ್ರಗೊಂಡಿದೆ. ಇನ್ನು ರಾಜವಂಶಸ್ಥ ಬಿಜೆಪಿ ಸಂಸದ ಯದುವೀರ್ ಒಡೆಯರ್ ಈ ಮೊದಲು ಬಾನು ಆಯ್ಕೆಗೆ ಅಭ್ಯಂತರವಿಲ್ಲ ಎಂದಿದ್ರು. ಆದ್ರೆ ಇವತ್ತು ಬಾನು ಮುಸ್ತಾಕ್ ಆಯ್ಕೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಅಶ್ವಥ್ ನಾರಾಯಣ್ ಧಾರ್ಮಿಕ ಆಚರಣೆ ಮೇಲೆ ನಂಬಿಕೆ ಇಲ್ಲದವರಿಂದ ಉದ್ಘಾಟನೆ ಎಂದಿದ್ದಾರೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಬಾನು ಮುಸ್ತಾಕ್ ಹಸುವಿನ ಮಾಂಸ ತಿನ್ನುತ್ತಾರೆ, ಗೋಪೂಜೆ ನಂದಿ ಪೂಜೆ ಹೇಗೆ ಮಾಡುತ್ತಾರೆ ಎಂದು ಪ್ರಶ್ನಿಸಿದ್ದಾರೆ. ಈ ಬಾನು ಮುಸ್ತಾಕ್ ಅವರು ಹಸುವಿನ ಮಾಂಸವನ್ನ ತಿಂತಾರೆ. ಇಲ್ಲಿ ಗೋ ಪೂಜೆ ಮಾಡೋದು ಹೆಂಗ್ ಮಾಡಕ್ತಾರೆ ಅವರು? ನಂದಿ ಪೂಜೆನ ಹೆಂಗ್ ಮಾಡ್ತಾರೆ? ನಮ್ಮ ಹಿಂದೂ ಸಂಪ್ರದಾಯದ ವ್ಯಕ್ತಿಗಳು ಇವತ್ತು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ನಮ್ಮನ್ನೆಲ್ಲ ಕ್ವಶನ್ ಕೇಳ್ತಾ ಇದ್ದಾರೆ. ಹೇಗೆ ಸಾಧ್ಯ? ಈ ಎಲ್ಲ ಏನು ನಮ್ಮ ಒಂದು ಧರ್ಮದ ಒಂದು ತತ್ವಗಳಿರ್ಬೋದು, ನಮ್ಮ ಭಾವನೆಗಳಿರೋದು, ಅದರ ಒಂದು ಭಾವನೆಯೊಂದಿಗೆ ಅವರು ಬರ್ತಾರ ಅಂತ ನಾವು ಪ್ರಶ್ನೆ ಮಾಡಬೇಕು. ನಮ್ಮ ವಿರೋಧ ಇರುತ್ತೆ ಯಾವಾಗ್ಲೂ ಸಹ. ಅದಕ್ಕೇನಂತ ಅದ್ರ ಏನಂತಿಲ್ಲ. ಯಾರಿಗೆ ಯಾವ ಧರ್ಮದ ಬಗ್ಗೆ ನಂಬಿಕೆ ಇಲ್ಲೋ ಆ ನಂಬಿಕೆ ಇಲ್ಲದಂಥ ವ್ಯಕ್ತಿಗಳ ಕೈನಲ್ಲಿ ಬೇರೆ ಹಲವಾರು ಕಾರ್ಯಕ್ರಮಗಳಿದಾವೆ. ಉದ್ಘಾಟನೆ ಮಾಡಲಿಕ್ಕೆ ಒಂದು ಸೆಕ್ಯುಲರಿಸಮ್ ಏನು ತೋರಿಸ್ಬೇಕಾಗಿದೆಯೋ, ಎಲ್ಲಿ ಸೆಕ್ಯುಲರಿಸಮ್ ತೋರಿಸ್ಬೇಕಾಗಿದೆಯೋ ಅಲ್ಲಿ ತೋರಿಸಿ. ಇನ್ನು ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡ ಕೂಡ ಧಾರ್ಮಿಕ ಆಚರಣೆ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಇನ್ನು ಡೇ ಒನ್ನಿಂದ ವಿರೋಧ ಮಾಡುತ್ತಲೇ ಬಂದ ಪ್ರತಾಪ್ ಸಿಂಹ, ನಿಮಗೆ ಅರಿಶಿನ ಕುಂಕುಮದ ಮೇಲೆ ನಂಬಿಕೆ ಇಲ್ಲ, ಅದೇಂಗೆ ಬೆಟ್ಟಕ್ಕೆ ಬರ್ತೀರಾ ಮೇಡಮ್ ಎಂದು ಪ್ರಶ್ನಿಸಿದ್ದಾರೆ. ಇದೊಂದು ಹಿಂದೂ ಧರ್ಮದ ಮೇಲೆ ನೇರ ಪ್ರಹಾರ ಮಾಡಿದಂಗೆ ಆಗುದಿಲ್ವಾ? ಧರ್ಮದ ಮೇಲೆ ಆಚರಣೆ ಮಾಡುವವರು ಅದನ್ನು ಉದ್ಘಾಟನೆ ಮಾಡಬೇಕು ಹೊರತು ಆ ಧರ್ಮವನ್ನು ಆಚರಣೆ ಮಾಡದವರು ಅದನ್ನು ಉದ್ಘಾಟನೆ ಮಾಡುವಂಥದ್ದು ಅಷ್ಟು ಒಳ್ಳೆ ಸಂಪ್ರದಾಯ ಅಲ್ಲ. ಸಂಪ್ರದಾಯ ಮಾತ್ರ ಅಲ್ಲ, ಇದೊಂದು ಪ್ರಹಾರ. ನಮ್ದ್ರ ಮೇಲೆ ನಂಬಿಕೆ ಇಲ್ದಲೆ ನಮ್ಮ ಅರಿಶಿನ ಕುಂಕುಮದ ಬಗ್ಗೆ ತಾತ್ಸಾರ ಭಾವನೆ ಇಟ್ಕೊಂಡು ನಮ್ಮ ಬೆಟ್ಟಕ್ಕೆ ಹೇಗೆ ಬರ್ತೀರಿ ನೀವು? ಬಿಜೆಪಿ ನಾಯಕರು ಹೀಗೆ ಧರ್ಮದ ವಿಚಾರವನ್ನ ಮುಂದಿಟ್ಟು ವಿರೋಧ ಮಾಡ್ತಿದ್ದಾರೆ. ಆದ್ರೆ ಸಚಿವ ಸಂತೋಷ್ ಲಾಡ್ ತಮ್ಮ ಹಳೆ ಸ್ಟೈಲ್ನಲ್ಲಿಯೇ ಕೇಸರಿ ಪಡೆಗೆ ಮರು ಪ್ರಶ್ನೆಗಳನ್ನ ಹಾಕಿದ್ದಾರೆ. ನೀವ್ಯಾಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮುರನ್ನ ಸಂಸತ್ ಉದ್ಘಾಟನೆಗೆ ಕರೆಯಲಿಲ್ಲ? ಎಪಿಜೆ ಅಬ್ದುಲ್ ಕಲಾಂ ಅವರನ್ಯಾಕೆ ರಾಷ್ಟ್ರಪತಿ ಮಾಡಿದ್ದೀರಿ? ಈಗ ಹಿಂದೂಗಳ ಆರ್ಥಿಕ ಸ್ಥಿತಿ ಹೇಗಿದೆ ಅಂತ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಬಾನು ಮುಸ್ತಾಕ್ ಇಶ್ಯೂ ಬಗ್ಗೆ ಮಾತನಾಡೋಕೆ ನಮ್ಮ ಪ್ರೆಸಿಡೆಂಟ್ ಬಗ್ಗೆ ಮಾತಾಡೋಣ. ಯಾರು? ನಮ್ಮ ದ್ರೌಪದಿ ಮುರ್ಮುನ ಇವರು ಪಾರ್ಲಿಮೆಂಟ್ ಅಲ್ಲೇ ಕರ್ಕೊಂಡು ಹೋಗ್ಲಿಲ್ಲ, ಅದ್ರ ಬಗ್ಗೆ ಏನು ಮಾತಾಡ್ತಾರೆ? ನೀವ್ಯಾಕೆ ಪ್ರೆಸಿಡೆಂಟಿಗೆ ಕರ್ಕೊಂಡು ಹೋಗ್ಲಿಲ್ಲ? ದ್ರೌಪದಿ ಮುರ್ಮುನವರಿಗೆ ನೀವ್ಯಾಕೆ ಪಾರ್ಲಿಮೆಂಟ್ ಒಳಗೆ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ?
ಯಾಕೆ ಆಯಮ್ಮ ಎಸ್ ಟಿ ಇದೆ ಅಂತಳ ಅಥವಾ ವಿಡೋ ಇದೆ ಅಂತಳ, ಏನು ವಿಚಾರ ಏನು? ಐದರ್ ಶೀಸ್ ಎಸ್ ಟಿ ಬಿಲಾಂಗ್ಸ್ ಟು ಎಸ್ ಟಿ ಕಮ್ಯುನಿಟಿ ಆರ್ ಜಸ್ಟ್ ಬಿಕಾಸ್ ಶೀಸ್ ವಿಡೋ, ಏನು ರೀಸನ್ ಏನು? ಯಾಕೆ ಕರ್ಕೊಂಡು ಹೋಗಿಲ್ಲ ಇದ್ರ ಬಗ್ಗೆ ಕೇಳಬೇಕಲ್ಲ. ಪ್ರೋಟೋಕಾಲ್ ಪ್ರಕಾರ ಯಾರು ಬೇಕು ಮುಂದ್ಗಡೆ ಕರಿಬೇಕಂತ ಸಂವಿಧಾನದಾಗ ಎಲ್ಲ ಅವಕಾಶ ಇದೆ, ಕರೆದಿದ್ವಿ, ಅದಕ್ಕೇನು ತಪ್ಪಿದೆ? ಇವ್ರು ಕರೆದ್ರೆ ಗ್ರೇಟು, ಇವರು APJ ಅಬ್ದುಲ್ ಕಲಾಂ ಅವರಿಗೆ ಪ್ರೆಸಿಡೆಂಟ್ ಮಾಡಿದ್ರೆ ತಪ್ಪು, ಅದು ಸರಿ? ಅದು ಹಿಂದೂ ಪರ ಮಾತನಾಡೋದು ಒಂದು ಬಿಟ್ಟರೆ ಕಂಡ್ರೆ ಅಗಲಾಲ ಹಿಂದೂ ಪರ ಮಾತನಾಡ್ತಾರೆ. ಇವತ್ತು ಹಿಂದೂಗಳು ಯಾವ ಸ್ಥಿತಿಯಲ್ಲಿದ್ದಾರೆ, ಈ ದೇಶದ ಹಿಂದೂಗಳಿಗೆ ಮೋಸ ಮಾಡಿ ಸುಳ್ಳು ಹೇಳಿ ಓಟ್ ತೊಗೊಳೋದು ಬಿಟ್ರೆ ಯಾವ ಹಿಂದೂಗಳು ಆರ್ಥಿಕ ಪರಿಸ್ಥಿತಿಯಿಂದ ಹೊರಗಿದ್ದಾರೆ? ಇನ್ನು ಭಾನು ಮುಸ್ತಾಕ್ ಆಯ್ಕೆ ಹಿಂಪಡೆಯಲು ಒತ್ತಡ ಹೆಚ್ಚಾಗಿದೆ. ಹಿಂದೂ ಜಾಗರಣ ವೇದಿಕೆ ಮೈಸೂರು ಘಟಕ ಜಿಲ್ಲಾಧಿಕಾರಿಗೆ ಇಂಥದ್ದೊಂದು ಮನವಿ ಮಾಡಿದೆ. ಹಿಂಪಡೆಯದೇ ಇದ್ರೆ ಹೋರಾಟದ ಎಚ್ಚರಿಕೆ ಕೊಟ್ಟಿದೆ. ನಾವು ಕಡಖಂಡಿತವಾಗಿ ಅದನ್ನು ವಿರೋಧ ಮಾಡ್ತೇವೆ. ಸರ್ಕಾರಕ್ಕೆ ಕೂಡ ನಮ್ಮ ಆಗ್ರಹ ಇದೆ, ಇದನ್ನು ಹಿಂಪಡಿಬೇಕು. ಹಿಂಪಡಿಲಿಲ್ಲ ಅಂತ ಆದರೆ ಮುಂದಿನ ದಿನಗಳಲ್ಲಿ ನಾವು ಸಂಘಟನೆಯಾಗಿ ಇಡೀ ರಾಜ್ಯದಲ್ಲಿ ಇದನ್ನು ಆಂದೋಲನಾತ್ಮಕ ಸ್ವರೂಪದಲ್ಲಿ ಹೋರಾಟವನ್ನು ತಗೊಳ್ಳಿಕ್ಕೆ ನಾವು ತಯಾರಿದ್ದೇವೆ. ಹಾಗಾಗಿ ಅಂಥವ್ರು ಬರಬಾರ್ದು, ಅದು ಅಪಚಾರ. ಅದು ಅಂಥವ್ರು ಬಂದು ಉದ್ಘಾಟನೆ ಮಾಡುವಂಥದ್ದು ಅಪಚಾರ. ಇಷ್ಟು ಮಾತ್ರವಲ್ಲ, ಬಾನು ಮುಸ್ತಾಕ್ ದಸರಾ ಉದ್ಘಾಟಿಸೋದು ಮುಸ್ಲಿಂ ಧಾರ್ಮಿಕ ಭಾವನೆಗೆ ವಿರೋಧ ಅನ್ನೋದು ಬಿಜೆಪಿಯ ಪ್ರಬಲ ವಾದ. ಆದರೆ ಈ ಬಗ್ಗೆ TV9 ಜೊತೆಗೆ ಮಾತನಾಡಿದ ಧರ್ಮಗುರು ಮಕ್ಸೂದ್ ಇಮ್ರಾನ್, ದಸರಾ ಉದ್ಘಾಟಿಸೋದು ಅವರ ವೈಯಕ್ತಿಕ ನಿರ್ಧಾರ ಎಂದಿದ್ದಾರೆ. ನೋಡಿ, ಇಲ್ಲಿ ಉದ್ಘಾಟನೆಯಲ್ಲಿ ಹೋಗೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಈ ಥರ ಮಸೀದು ಉದ್ಘಾಟನೆಯಲ್ಲಿ ನಮ್ಮ ಹಿಂದೂಸ್ ಬಂದರೆ ಅದೊಂದು ಪ್ರಾಬ್ಲಮ್ ಇಲ್ಲ. ಆ ಥರ ಅವರು ಹೋಗಿದ್ರು, ಅವರು ವ್ಯಕ್ತಿಗತ ಡಿಸಿಷನ್. ಹೋಗೋದಕ್ಕೆ ಅವ್ರದ್ದು, ಹೋಗಲಿಲ್ಲ ಅಂದರೆ ಅವ್ರದ್ದು ಏನು ಡಿಸಿಷನ್ ಐತೆ ಅವರು ಸೆಲ್ಫ್ ಡಿಸಿಷನ್ ತಗೊಳ್ಳಿ. ಆ ಅಂಬಾರಿಯನ್ನ ಕಟ್ಟುವವನು ಒಬ್ಬ ಮುಸಲ್ಮಾನ. ಆ ಆನೆಯ ಬೆನ್ನಿನ ಮೇಲೆ ನೀವು ಯಾವ ಬಟ್ಟೆನ ಹಾಕ್ತಿರಲ್ಲ, ರೇಷ್ಮೆ ಬಟ್ಟೆ, ಅದರ ಮೇಲೆ ಜರಿ ಕೆಲಸ ಮಾಡುವವನೊಬ್ಬ ಮುಸಲ್ಮಾನ. ಈ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ. ಇಲ್ಲಿ ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕರ ಉದ್ಯಾನ, ಪಾರಸಿಕರ ಜೈನರ ಉದ್ಯಾನ ಅಂತ ಹೇಳ್ಬಿಟ್ಟಿದೆ. ಇತ್ತ ಮೈಸೂರಿನಲ್ಲಿ ಮುಸ್ತಾಕ್ ಫೋಟೋ ಹಿಡಿದು ಕಾಂಗ್ರೆಸ್ ಕಾರ್ಯಕರ್ತರು ಜೈಕಾರ ಕೂಗಿದ್ದಾರೆ. ಅರಮನೆ ಮುಂಭಾಗದಲ್ಲಿ ಚಾಮುಂಡೇಶ್ವರಿ ಯುವ ಬಳಗದಿಂದ ಸಿಹಿ ವಿತರಣೆ ಮಾಡಿದೆ. ಈ ನಡುವೆ ರಾಜಕೀಯ ಪಡಸಾಲೆಯಲ್ಲಿ ನಾಯಕರ ಮಧ್ಯೆ ಮಾತಿನ ಮಲ್ಲ ಯುದ್ಧವೇ ನಡೀತಿದೆ. ಮೈಸೂರಿನಿಂದ ರಾಮ್ ಜೊತೆ ಪ್ರಸನ್ನ ಮತ್ತು ಕಿರಣ್ ಹನಿಯಡ್ಕ, TV9 ಬೆಂಗಳೂರು.